ವಿಶ್ವಕುಟುಂಬಿ ನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಜಗದ್ಗುರು ಅಪ್ಪಾಜಿಯವರ ಅಡಿದಾವರಿಗೆ ಪಡಮಟ್ಟು. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾಗಿರ್ತಕ್ಕಂಥ ಶಾಂತಮೂರ್ತಿಗಳಾಗಿರುವ ಪಂಚಮ ಶಿವಲಿಂಗೇಶ್ವರ ಅಪ್ಪಾಜಿಯವರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ವಿದ್ಯಾನಂದ ಭಾರತಿ ಅಪ್ಪಂಗಳವರನ್ನೇ ಮೊದಲು ಮಾಡಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಪೂಜ್ಯರ ಹಾಗೂ ಮಾತಾಜಿಯವರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಸದ್ಗುರುದೇವನ ದರ್ಶನ ಆಶೀರ್ವಾದದಿಂದ ಪರಮ ಪವಿತ್ರವಾದ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿವರೆಗೂ ನಾವೆಲ್ಲರೂ ಕೂಡ ಶ್ರೀಮನ್ ನಿಜಗುಣ ಶಿವಗಳಿಂದ ವಿರಚಿತವಾದ ಯಾವ ವಿವೇಕ ಚಿಂತಾಮಣಿ ಒಂದು ಪ್ರಕರಣವನ್ನು ಬಹು ಸುಂದರವಾಗಿ ಎಲ್ಲ ಪೂಜ್ಯರು ತಿಳಿಯಪಡಿಸ್ತಾ ಬಂದರು. ಒಬ್ಬ ಜೀವನ್ಮುಕ್ತನಾದ ಬ್ರಹ್ಮಜ್ಞಾನಿಯಿಂದ, ಒಬ್ಬ ಸಂತರಿಂದ, ಸಾಧು ಸತ್ಪುರುಷರಿಂದ, ಬ್ರಹ್ಮಜ್ಞಾನಿಯಿಂದ ಈ ಲೋಕಕ್ಕೆ ಏನು ಪ್ರಯೋಜನ ಆಗ್ತದಂತ, ಜ್ಞಾನಿಯಿಂದ ಲೋಕಕ್ಕೆ ಏನು ಪ್ರಯೋಜನ ಅನ್ನುವುದನ್ನು ನಾವೆಲ್ಲರೂ ಕೂಡ ಕೇಳ್ಕೊಂಡು ಬಂದ್ವಿ. ಒಬ್ಬ ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷನಿಂದ ಏನಾಗ್ತದ ಅಂದ್ರೆ, ಇಲ್ಲಿ ಜೀವನ್ಮುಕ್ತ ಅಂದ್ರೆ ನೀವೆಲ್ಲರೂ ಕೇಳ್ಕೊಂಡು ಬಂದ್ರಿ, ಬಂಧ ಭ್ರಮರಹಿತತ್ವೇ ಸತಿ ಶರೀರ ಸಹಿತತ್ವಂ ಜೀವನ್ಮುಕ್ತಿತ್ವಂ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಯಾರಿಗೆ ಜೀವನ್ಮುಕ್ತ ಅನ್ನಬೇಕು ಅಂತಂದ್ರೆ ನಿಮ್ಮ ಹಾಗೆ ಅಲ್ಲ, ನಮ್ಮಲ್ಲಿ ಇನ್ನೂ ದೇಹ ಭಾವನೆ ಅದ. ಪುರುಷ ಸ್ತ್ರೀ, ನಾನು ಹುಟ್ಟವನು ಸಾಯವನು, ನಾ ಕರ್ತ ಭೋಕ್ತ ಅಂತಕ್ಕಂಥ ಭಾವದ. ಈ ಭಾವಗಳಿಂದ ರಹಿತನಾಗಿ ಎಲ್ಲೆಡೆಯಲ್ಲಿ ತನ್ನ ಸ್ವರೂಪವನ್ನೇ ಕಾಣತಕ್ಕಂಥ ಯಾವ ಜೀವನ್ಮುಕ್ತನಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿ ಇರ್ತಾನಲ್ಲ, ಆ ಬ್ರಹ್ಮಜ್ಞಾನಿ ಇದ್ದ ಸ್ಥಾನವು ಜೀವನ್ಮುಕ್ತನಿದ್ದ ಸ್ಥಾನಮಂ ನಿರುಪದ್ರವಮಾಗಿರ್ಪುದು. ಮೊದಲು ಏನು ಹೇಳಿದರು ಅಂತಂದ್ರೆ, ಅಂಥ ಬ್ರಹ್ಮಜ್ಞಾನಿ ಯಾವ ಸ್ಥಾನದಲ್ಲಿರ್ತಾನ ಅವ ಇದ್ದ ಸ್ಥಾನ ಏನಾಗಿರ್ತದಂದ್ರೆ ನಿರುಪದ್ರವವಾಗಿರ್ತದೆ. ಅಲ್ಲಿ ಯಾವುದೇ ರೀತಿ ಉಪದ್ರವ ಆಗಲಿ, ಅಲ್ಲಿ ಕ್ಷಾಮವಾಗಲಿ ಯಾವುದೂ ಇರೋದಿಲ್ಲ. ಅಲ್ಲಿ ಇರ್ತಕ್ಕಂಥ ಜನ ಸುಖ ಸಂತೋಷ ಆನಂದದಿಂದ ಇರುವಂಥರಾಗ್ತಾರೆ. ಅಂಥ ಶಕ್ತಿ ಯಾರಲ್ಲಿರ್ತದಂದ್ರೆ ಒಬ್ಬ ಜೀವನ್ಮುಕ್ತ ಬ್ರಹ್ಮಜ್ಞಾನಿಯಲ್ಲಿ ಇರ್ತದೆ. ಮಹಾತ್ಮರ ಸನ್ನಿಧಾನದಲ್ಲಿ ಏನಾಗ್ತದಂತಂದ್ರೆ ವೈರತ್ಯಾಗ ಅಂತ, ಎಲ್ಲ ವೈರಗಳು ದ್ವೇಷ ಭಾವನೆಗಳು ದೂರವಾಗಿ ನಮ್ಮಲ್ಲಿ ಸಮರಸ, ಶಾಂತಿ, ಸೌಹಾರ್ದತೆ, ಸೌಖ್ಯ ಶಾಂತಿಗಳು ನೆಲೆಗೊಳ್ತಾವೆ. ಬರೀ ಮನುಷ್ಯರಷ್ಟ ಅಲ್ಲ, ಪ್ರಾಣಿಗಳಲ್ಲಿಯೂ ಕೂಡ ಈ ಭಾವನೆ ಬರ್ತದೆ. ಅಪ್ಪಾಜಿಯವರು, ಜಗದ್ಗುರು ಅಪ್ಪಾಜಿಯವರು ಗುರುನಾಥಾರೂಢರಿದ್ದ ಕಾಲದಲ್ಲಿ ಅಪ್ಪಾಜಿಯವರು ಹೇಳ್ತಾ ಇರ್ತಾರೆ, ಕೈಲಾಸ ಮಂಟಪದಲ್ಲಿ ಜಗದ್ಗುರು ಗುರುನಾಥಾರೂಢರನ್ನು ಶಾಸ್ತ್ರ ಪ್ರಾರಂಭ ಆಗೋದಕ್ಕೆ ಕೈಲಾಸ ಮಂಟಪದಲ್ಲಿ ತಂದು ಕುಂಡ್ರಿಸಿದ್ರೆ ಎಲ್ಲ ಮಹಾತ್ಮರು ಎಲ್ಲ ಭಕ್ತರು ಬಂದು ಕುಂಡಿರ್ತಿದ್ರಂತ. ಅದೇ ಸಮಯದಲ್ಲಿ ಒಂದು ಚಿಗರಿ, ಒಂದು ಜಿಂಕಿ ಬರ್ತಿತ್ತಂತ. ನೋಡ್ರಿ, ಪ್ರಾಣಿ ಒಬ್ಬ ಜೀವನ್ಮುಕ್ತರಿಂದ ಮನುಷ್ಯರಲ್ಲ, ಗುರುನಾಥಾರೂಢರ ಸನ್ನಿಧಾನದಲ್ಲಿ ಒಂದು ಜಿಂಕಿನೂ ಬರ್ತಿತ್ತಂತ. ಅದೇ ಸಮಯಕ್ಕೆ ಒಂದು ದೊಡ್ಡ ನಾಯಿ ಬರ್ತಿತ್ತಂತಲ್ಲಿ. ಆ ನಾಯಿ ಜಿಂಕಿ ಎರಡೂ ಕೂಡ ಒಂದೇ ಕಡೆ ಕೂತ್ಕೊಂಡು ಶಾಸ್ತ್ರ ಶ್ರವಣ ಮಾಡ್ತಿದ್ವು ಗುರುನಾಥಾರೂಢರ ಸನ್ನಿಧಾನದಲ್ಲಿ. ಒಂದು ದಿವಸ ಆ ನಾಯಿ ಆ ಜಿಂಕಿ ಮೇಲೆ ಏನು ಚಿಗರಿ ಮೇಲೆ ಎಗರಿ ಹೋಗಲಿಲ್ಲ, ಅದರ ಮೇಲೆ ದಾಳಿ ಮಾಡಲಿಲ್ಲ. ಯಾಕಂದ್ರೆ ಒಬ್ಬ ಜೀವನ್ಮುಕ್ತನಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿ ಇದ್ದ ಅಂತಂದ್ರೆ ಅಲ್ಲಿ ಎಲ್ಲ ವೈರ ಅಂತಕ್ಕಂಥದ್ದು ತ್ಯಾಗ ಆಗ್ತದೆ. ಎಲ್ಲಿ ಭಗವಾನ್ ಬುದ್ಧ ಹೋಗ್ತಾ ಇದ್ದ ಆ ಸ್ಥಾನ ಎಲ್ಲ ಏನಾಗ್ತಿತ್ತು ಅಂದ್ರೆ ಅಲ್ಲಿ ತಂಪಾದ ಗಾಳಿ ಬೀಸ್ತಿತ್ತು, ಅಲ್ಲಿ ಪರಿಸರ ಎಲ್ಲ ನಿರ್ಮಲ ಆಗ್ತಿತ್ತು, ಅಲ್ಲಿ ಬಾಡಿದ ಹೂಗಳೇನಾಗ್ತಿದ್ವು ಅಂತಂದ್ರೆ ಅರಳ್ತಾ ಇದ್ವು ಅಂತ ಹೇಳ್ತಾರೆ. ಹಿಂಗೆ ಒಬ್ಬ ಜೀವನ್ಮುಕ್ತನಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿ ನೆಲೆಸಿರ್ತಕ್ಕಂಥ ಸ್ಥಾನ ಜಗದ್ಗುರು ದೇವರಕೊಂಡಜ್ಜನವರು, ಚನ್ನರು ಸುಬೇಂದ್ರ ಅಜ್ಜನವರು ಈ ಸ್ಥಾನದಲ್ಲಿ ಬಂದು ನೆಲೆ ನಿಂತರು. ನೋಡ್ರಿ, ಇದೇನಾಯಿತು ಅಂದ್ರೆ ಎಲ್ಲಿದೆ ಕೈಲಾಸ,
ಬನ್ನಿ ಇಲ್ಲಿದೆ ಕೈಲಾಸ, ಹಾರುಗೆರೆಯೇ ಶ್ರೇಷ್ಠ ಕೈಲಾಸ ಅನ್ನೋಂಗೆ ಆಗ್ಯದ. ಆದ್ದರಿಂದ ನಿಮಿಷಂವ ನಿಮಿಷಾರ್ಧಂವ ಯತ್ರ ತಿಷ್ಟಂತಿ ಯೋಗಿನ ತತ್ರ ಸರ್ವಾಣಿ ಶ್ರೇಯಾಂಸಿ ತತ್ತೀರ್ಥಂ ತತ್ತಪೋವನಂ ಅಂತ ಒಬ್ಬ ಸುಭಾಷಿತಕಾರ ಹೇಳಿದ ಹಾಗೆ, ಒಬ್ಬ ಜೀವನ್ಮುಕ್ತನಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿ ಯಾವ ಸ್ಥಾನದಲ್ಲಿ ನಿಮಿಷ ಆಗಲಿ ಅರ್ಧ ನಿಮಿಷ ಆಗಲಿ ಅಲ್ಲಿ ನೆಲೆಗೊಳ್ತಾನ, ತತ್ರ ಸರ್ವಾಣಿ ಶ್ರೇಯಾಂಸಿ, ಆ ಸ್ಥಾನದಲ್ಲಿ ಎಲ್ಲ ಭೋಗ ಭಾಗ್ಯ ಎಲ್ಲವೂ ಕೂಡ ಪ್ರಾಪ್ತಿ ಆಗ್ತಾವೆ. ನೋಡ್ರಿ, ದೇವ್ರಕೊಂಡ ಅಜ್ಜನವರು ಆವಾಗಲೇ ಆಶೀರ್ವಾದ ಮಾಡಿದ್ರು. ಏನು ಆಶೀರ್ವಾದ ಮಾಡಿದರು ಅಂತಂದ್ರೆ, ಇಲ್ಲಿ ಗಂಗೆ ಹರಿತಾಳ, ಶಾರದೆ ನೆಲೆಸ್ತಾಳ, ಎಲ್ಲ ರೀತಿ ಭೋಗ ಭಾಗ್ಯಗಳು ಇಲ್ಲಿ ಪ್ರಾಪ್ತಿ ಆಗ್ತಾವು ಅಂತ ದೇವರಕೊಂಡ ಅಜ್ಜನವರು ಆವಾಗಲೇ ಸಂಕಲ್ಪ ಮಾಡಿದರು. ಅದೇನಾಯಿತು ಅಂದ್ರೆ, ಅವರ ಆಶೀರ್ವಾದದ ಫಲದಿಂದ ನಿನ್ನೆ ನಮ್ಮ ಕುಲಕರ್ಣಿಯವರು ಹೇಳಿದರು, ಇಲ್ಲಿ 21 ಹೈಸ್ಕೂಲ್ಗಳದಾವಂತ. ಅದೇ ಅಷ್ಟೇ ಅಲ್ಲದ, ಇಲ್ಲಿ IAS KS ಡಾಕ್ಟ್ರು ಎಂಜಿನಿಯರು ಸಾಕ್ಷಾತ್ ಸರಸ್ವತಿಯೇ ಇಲ್ಲಿ ನೆಲೆಸಿದಾಳ. ಅಷ್ಟೇ ಅಲ್ಲ, ಈ ಊರಿನಲ್ಲಿ ಏನೇನಾಗ್ತಾವ ಅವೆಲ್ಲದಕ್ಕೂ ಜಗದ್ಗುರು ಅಪ್ಪಾಜಿಯವರು ನೀವೆಲ್ಲ ಹೇಳ್ಕೊಂಡು ಬಂದರಲ್ಲ, ನಾವು ಗುರುನಾಥಾರೂಢರನ್ನು, ಸಿದ್ಧಾರೂಢರನ್ನು, ಶಿವಯೋಗಿಗಳನ್ನು, ಶಂಕರಾನಂದ ಪರಮಹಂಸರನ್ನು ಹಾಗೂ ಜಡ್ಯಪ್ಪಜ್ಜನವರನ್ನು ನಾವು ನೋಡಿಲ್ಲ. ಅವರ ಎಲ್ಲರ ಸ್ವರೂಪ, ಅವರ ಎಲ್ಲರ ಶಕ್ತಿ ಎಲ್ಲಿ ನೆಲೆಗೊಂಡದ, ಎಲ್ಲಿ ಸಮನ್ವಿತ ಆಗಿದೆ ಅಂದ್ರೆ ಜಗದ್ಗುರು ಅಪ್ಪಾಜಿಯವರಲ್ಲಿ ನೆಲೆಗೊಂಡದ. ಆದ್ದರಿಂದ ಇಷ್ಟೆಲ್ಲ ಕಾರ್ಯಗಳು ನಡೀತಾ ಇದ್ದಾವು. ಒಬ್ಬ ಜೀವನ್ಮುಕ್ತನಿಂದ ಒಬ್ಬ ಪಾಪಿ ಮೊದಲು ಶಿಷ್ಯ ಆ ಗುರುವಿಗೆ ಶರಣಾಗತನಾಗಿ ಅವನಿಂದ ಜ್ಞಾನವನ್ನು ಪಡೆದುಕೊಂಡು ಅವನು ಕೂಡ ಏನಾಗ್ತಾನೋ ಅಂತಂದ್ರೆ ಜೀವನ್ಮುಕ್ತ ಸ್ವರೂಪನೇ ಆಗ್ತಾನೆ. ಆಮೇಲೆ ಭಕ್ತ ಪ್ರೇಮದಿಂದ ಸಾನುರಾಗದಿಂ, ಪ್ರೇಮದಿಂದ ಏನು ಮಾಡ್ತಾನಂದ್ರೆ ಆ ಗುರುವಿಗೆ ನಡೆದುಕೊಂಡು ಅವನನ್ನು ಭಜಿಸಿ ಏನು ಮಾಡ್ತಾನೋ ಅವನಿಗೆ ಬೇಕಾದ ಭೋಗ ಭಾಗ್ಯವನ್ನು ಪಡಿತಾನೆ. ಶಿಷ್ಯನಿಗೂ ಭಕ್ತನಿಗೂ ಏನು ವ್ಯತ್ಯಾಸ ಅಂದ್ರೆ, ಶಿಷ್ಯನಲ್ಲಿ ಏನಿಲ್ಲ ಅಂತಂದ್ರೆ ಫಲಾಪೇಕ್ಷೆ ಇಲ್ಲ, ಅವನು ನಿಷ್ಕಾಮಿ ಅದಾನ. ಭಕ್ತರು, ನಾವೆಲ್ಲರೂ ಕೂಡ ಭಕ್ತರು, ನಮಗೆಲ್ಲರಿಗೂ ಏನು ಬೇಕಾಗಿದೆ ಅಂದ್ರೆ ಇಹಲೋಕದ ಭೋಗ ಭಾಗ್ಯ ಸಿರಿ ಸಂಪತ್ತು ಅಧಿಕಾರ ವಿದ್ಯೆ ಇವೆಲ್ಲ ಬೇಕಾಗ್ಯದ. ಕುಲಕರ್ಣಿಯವರು ಹೇಳಿದಾರಲ್ಲ ಹಾಗೆ ಭಕ್ತನಾದಂಥ ನಾವೆಲ್ಲರೂ ಕೂಡ ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಜೀವನ್ಮುಕ್ತ ಜ್ಞಾನಿಗೆ ನಡ್ಕೊಂಡ್ವಿ ಅಂತಂದ್ರೆ ನಮಗೆ ಎಲ್ಲವೂ ಪ್ರಾಪ್ತಿಯಾಗ್ತದೆ. ಸ್ವರ್ಗಂವ ಧನಂವಾ ಧಾನ್ಯಂವಾ ವಿದ್ಯಾಪುತ್ರ ಸುಖಾನಿಚ ಗುರೋರಿತ್ಯನುರೋಧೇನ ನ ಕಿಂಚಿದಪಿ ದುರ್ಲಭಂ ಅಂತ ಗುರುಗೀತೆಯಲ್ಲಿ ಹೇಳಿದ ಹಾಗೆ ಭಕ್ತನಾದಂಥವನು ಆ ಗುರುವಿಗೆ ಶರಣಾಗತನಾಗಿ, ಹೇ ಗುರುದೇವ ನನಗೆ ಸ್ವರ್ಗ ಸುಖ ಬೇಕಂದ್ರೆ ಸ್ವರ್ಗವನ್ನು ಕೊಡ್ತಾನೆ. ಧನಂವಾ ಧಾನ್ಯಂವಾ, ಇನ್ನು ನನಗೆ ಸಾಹುಕಾರಿಕೆ ಬೇಕು, ಸಂಪತ್ತು ಬೇಕು, ಅಧಿಕಾರ ಬೇಕು ಅಂದ್ರೆ ಅದನ್ನು ಕೂಡ ಗುರುದೇವ ಕೊಡುವಂಥವನಾಗ್ತಾನೆ. ಧಾನ್ಯಂವಾ, ಆಮೇಲೆ ಸಂತಾನ. ಒಂದು ಸಲ ಬಳ್ಳಾರಿ ಒಳಗೆ ಏನಾಯಿತು ಅಂತಂದ್ರೆ, ನಮ್ಮ ಬಳ್ಳಾರಿ ಹಲ್ಕುಂದಿ ಮಠದ ಭಕ್ತರು, ಗಂಗಾವತಿ ಭಕ್ತರು, ಅವರು ಅಪ್ಪವ್ರ ಮೇಲೆ ಭಾಳ ಭಕ್ತಿ. ಅವರ ಬಸವರಾಜ್ ಅಂತದಾರ, ಅವರ ತಮ್ಮಗೆ ಮದುವೆಯಾಗಿ ಮಕ್ಕಳಾಗಿರಲಿಲ್ಲ ಆ ದಂಪತಿಗಳಿಗೆ. ಅವರು ಏನು ಮಾಡಿದರು ಅಂದರೆ ಎಲ್ಲ ಡಾಕ್ಟ್ರಿಗೂ ತೋರಿಸಿದ್ರಂತ. ಅಪ್ಪಾಜಿ ಅವರಿಗೆ ಬಂದು ಭಾಳ ಭಕ್ತಿಯಿಂದ ಬೇಡ್ಕೊಂಡ್ರು ಅವರು, ಯಪ್ಪ ಎಲ್ಲ ದವಾಖಾನೆಗೆ ತೋರಿಸಿದ್ದೀವಿ, ಎಲ್ಲ ದೇವರು ಮುಗಿದಿದ್ದಾವು, ಈಗ ಇವರಿಗೆ ಮದುವೆಯಾಗಿ 12 ವರ್ಷ ಆಗ್ಯದ, ಮಕ್ಕಳಾಗಿಲ್ಲ, ನೀವು ಆಶೀರ್ವಾದ ಮಾಡಬೇಕು ಅಂತಂದಾಗ ಅಪ್ಪಾಜಿಯವರು, ಇವು ಪವಾಡ ಅಲ್ಲ, ಆ ಮಹಾತ್ಮನಲ್ಲಿ ಆ ಸದ್ಗುರುದೇವನಲ್ಲಿ ಅಂಥ ಒಂದು ಶಕ್ತಿ ಇರ್ತದೆ. ಭೋಗ ಮೋಕ್ಷ ಪ್ರದಾತ್ರೇ ಸದ್ಗುರುವೇ ನಮ ಅಂತ ಭೋಗ ಮೋಕ್ಷವನ್ನು ಕೊಡುವ ಶಕ್ತಿ ಆ ಸದ್ಗುರುನಾಥನಲ್ಲಿ ಇರ್ತದೆ. ಕೇಳ್ಕೊಂಡಾಗ ಏನಾಯಿತು ಅಂದರೆ, ಜಗದ್ಗುರು ಅಪ್ಪಾಜಿಯವರು ಆ ಹೆಣ್ಣು ಮಗಳ ಉಡಿಯದಲ್ಲಿ ಒಂದು ತೆಂಗಿನಕಾಯಿ ಹಾಕಿದ್ರೆ 12 ವರ್ಷದಿಂದ ಮಕ್ಕಳಾಗಿರಲಿಲ್ಲ, ಎಲ್ಲ ಡಾಕ್ಟ್ರಿಗೂ ತೋರಿಸಿದ್ರು. ಏನಾಯಿತು ಅಂತಂದ್ರೆ ಮುಂದೆ 1 ವರ್ಷದಲ್ಲಿ ಆ ಹೆಣ್ಣು ಮಗಳಿಗೆ ಒಬ್ಬ ಗಂಡು ಮಗು ಜನಿಸುವಂಥದ್ದಾಯಿತು. ಆದ್ದರಿಂದ ಇದು ಮಹಾತ್ಮರಲ್ಲಿ ಇಂಥ ಒಂದು ಶಕ್ತಿ, ಆ ಭಕ್ತರಿಗೆ ಇಂಥವರ ಇಷ್ಟಾರ್ಥವನ್ನು ಈಡೇರಿಸುವ ಶಕ್ತಿನೂ ಇರ್ತದೆ. ದೇವರಕೊಂಡಜ್ಜನವರು ಕೂಡ ಅಂಥ ಜೀವನ್ಮುಕ್ತರಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿಗಳು, ಸಾಮಾನ್ಯ ಪುರುಷರಲ್ಲ. ದೇವರಕೊಂಡಜ್ಜನವರು, ಸಿದ್ಧಾರೂಢರು,
ದೇವ್ರಕೊಂಡ ಅಜ್ಜ ಬರ್ತಾ ಇದ್ದಾನು ಅಂತಂದ್ರೆ ಇಲ್ಲಿ ಹುಲಿ ಬರ್ತದ ಅಂಥೇಳಿ ಸಿದ್ಧಾರೂಢಜ್ಜರು ದೇವ್ರಕೊಂಡ ಅಜ್ಜನನ್ನು ಭಾಳ ಪ್ರೀತಿ ಮಾಡ್ತಿದ್ರಂತ. ಅಂಥ ಶಕ್ತಿ ಸಂಪನ್ನರಾದ ದೇವ್ರಕೊಂಡ ಅಜ್ಜ ಅವರು ನೋಡ್ರಿ, ಒಂದು ಸಲ ಸಂಪಗಾಂವದಲ್ಲಿ ಏನಾಯಿತು ಅಂದ್ರೆ ಮಳೆ ಆಗಿರಲಿಲ್ಲ, ದನಕ್ಕೆ ಕುಡಿಯಾಕ ನೀರಿರಲಿಲ್ಲ, ಭಕ್ತರಿಗೆ ಭಾಳ ತೊಂದರೆಯಾಗಿತ್ತು. ದೇವ್ರಕೊಂಡ ಅಜ್ಜ ಅವ್ರನ್ನ ಬಂದು ಕೇಳ್ಕೊಂಡಾಗ ದೇವ್ರಕೊಂಡ ಅಜ್ಜ ಅವರ ಆಶೀರ್ವಾದ ಮಾಡಿ ಕಳಿಸಿದ್ರಂತ. ಅವರಿಗೆ ಊರಿಗೆ ಹೋಗುಗೊಡ್ದ ಏನಾಯಿತು ಅಂದ್ರೆ ದೊಡ್ಡ ಮಳೆಯಾಗಿ ಎಲ್ಲ ಭಕ್ತರಿಗೂ ಆನಂದ ಆಗುವುದಂತಾಯಿತು. ಅದಕ್ಕೆ ಸಂಪಗಾಂವ ತಂಪ ಮಾಡಿದವಗೆ ಅಂತ ಅವ್ರ ಮಂಗಳಾರತಿಯಲ್ಲಿ ಬರ್ತದೆ. ಯಾರು ಅವರನ್ನು ಭಕ್ತಿ ಭಾವದಿಂದ ಅವ್ರು ಆರಾಧನೆ ಮಾಡಿದಾರ ಅವರಿಗೆ ಸುಖ ಆಗ್ಯದ, ಅವರಿಗೆಲ್ಲ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗ್ಯಾವ. ಅವ್ರನ್ನ ಯಾರು ವಿರುದ್ಧ ಹಾಕ್ಕೊಂಡಿದ್ದಾರೆ ದೇವ್ರಕೊಂಡ ಅಜ್ಜ ಅವ್ರನ್ನ, ಅವರು ಅವಧೂತ ಲೀಲಾಯತಿಗಳು ಹಿಂಗೆ ಇರ್ತಾರೆ, ಜೀವನ್ಮುಕ್ತರು ಅಂತ ಹೇಳಕ್ಕೆ ಬರೋದಿಲ್ಲ. ಒಂದು ಸಲ ನೇಸರ್ಗಿ ಗ್ರಾಮದಲ್ಲಿ ದೇವ್ರಕೊಂಡ ಅಜ್ಜವರು ಏನೋ ಒಂದು ಮಾತು ಅಂದ್ರಂತ. ಆ ದೊಡ್ಡ ಶ್ರೀಮಂತ ಮನೆತಂದವ, ಅವನ ಅಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಅಜ್ಜಗೆ ದೇವ್ರಕೊಂಡ ಅಜ್ಜಗೆ ಒಂದು ಮಾತಂದು ಮನೆ ಒಳಗೆ ಹೋಗಿ ಬಂದೂಕ್ ತೊಗೊಂಡು ಬಂದಂತ. ನೋಡ್ರಿ ಎಂಥ ಅಜ್ಞಾನಿಗಳಿರ್ತಾರೆ. ದೇವ್ರಕೊಂಡ ಅಜ್ಜಗೆ ಬಂದೂಕ್ ತೊಗೊಂಡು ಬಂದು ಗುಂಡು ಹಾಕ್ತಾನಂದಂತ. ದೇವ್ರಕೊಂಡ ಅಜ್ಜ ವಾಕ್ಸಿದ್ಧ ಪುರುಷ. ದೇವ್ರಕೊಂಡ ಅಜ್ಜ ಅಂದಂತ, ನನಗೇನು ಗುಂಡು ಹಾಕ್ತೀವೋ, ಸಾಯಂಕಾಲ ನಿನಗೆ ಪ್ರಕೃತಿನ ಗುಂಡು ಹಾಕ್ತದ ಹೋಗು ಅಂತ ಹೇಳಿದ್ರಂತ. ಸಾಯಂಕಾಲ 4 ಗಂಟೆಗೆ ಸಿಡಲು ಬಡ್ದು ಸತ್ತು ಹೋದ್ನಂತ. ಅದಕ್ಕೆ ಮಹಾತ್ಮರಲ್ಲಿ ದೇವರಕೊಂಡ ಅಜ್ಜ ಅಂದ್ರೆ ಸಾಮಾನ್ಯ ಪುರುಷನಲ್ಲ, ಅಂಥ ಪುಣ್ಯ ಪುರುಷರು ನಡೆದಾಡಿದಂಥ ಪುಣ್ಯ ಭೂಮಿ ಇದು. ಆದ್ದರಿಂದ ಯಾರು ಆ ಸದ್ಗುರುನಾಥ ದೇವರಕೊಂಡ ಅಜ್ಜನನ್ನು ಭಕ್ತಿ ಭಾವದಿಂದ ಈ ಹಾರೋಗೇರಿ ಗ್ರಾಮದ ಭಕ್ತರು ಭಜಿಸಿದ್ದಾರೆ, ಆರಾಧನೆ ಮಾಡಿದ್ದರಿಂದ ಅವನ ಕೃಪೆಯಿಂದ ಜಗದ್ಗುರು ಅಪ್ಪಾಜಿಯವರ ಆಶೀರ್ವಾದದಿಂದ ಇಷ್ಟೆಲ್ಲ ಭಾಗ್ಯ ಸಿರಿ ಸಂಪತ್ತು ಇದೆಲ್ಲವೂ ಕೊಡುವಂಥ ಶಕ್ತಿ ಆ ಗುರುನಾಥನಿಗಿರ್ತದ. ಆಮೇಲೆ ಇನ್ನೇನು ಹೇಳಿದರು ಅಂತಂದ್ರೆ ಪಾಪಿಯು ಕೂಡ ಜ್ಞಾನಿಗಳಿಂದ ಉದ್ಧಾರ ಆಗ್ತಾನೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ, ಅಪಿಚೇತ್ಸು ದುರಾಚಾರಿ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸ ಮಂತವ್ಯ ಸಮ್ಯಕ್ ವ್ಯವಸಿತೋ ಈ ಸಹ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳಿದಾನ. ಪಾಪಿಯು ಕೂಡ ಏನು ಮಾಡ್ತಾನೋ ಅಂತಂದ್ರೆ ಆ ಮಹಾತ್ಮರಿಗೆ ಶರಣಾಗತರಾದ ಅಂತಂದ್ರೆ ತನ್ನ ಪಾಪ ಕೃತ್ಯವನ್ನು ಬಿಟ್ಟು ಅವನು ಕೂಡ ಸುಕೃತವಂತನಾಗಿ ಅವನು ಕೂಡ ಉದ್ಧಾರ ಆಗ್ತಾನೆ. ಆಮೇಲೆ ಕೆಲವೊಂದಿಷ್ಟು ಜನ ಇರ್ತದ ಕಟ್ಟಿ ಕಂಪನಿ, ಅವ್ರು ಏನು ಮಾಡ್ತಿರೋದಂದ್ರೆ ಉದಾಸೀನರು. ಆ ಉದಾಸೀನರು ಕೂಡ ಏನಾಗ್ತಾರೋ ಈ ಮಹಾತ್ಮನ ಚಾರಿತ್ರ್ಯವನ್ನು, ಅವನ ಮಹಿಮೆಯನ್ನು, ಅವನ ಲೀಲೆಯನ್ನು, ಅವನ ಪವಾಡವನ್ನು ನೋಡಿ ಅವರು ಕೂಡ ಈ ಅಧ್ಯಾತ್ಮ ಜೀವನದಲ್ಲಿ ಪ್ರವೃತ್ತರಾಗಿ ಅವರು ಕೂಡ ಒಬ್ಬ ಮಹಾಪುರುಷನಿಂದ ಉದ್ಧಾರ ಆಗ್ತಾರ ಅಂತಕ್ಕಂಥದ್ದನ್ನು ಒಬ್ಬ ಜ್ಞಾನಿಯಿಂದ ಈ ರೀತಿಯಾಗಿ ಶಿಷ್ಯ, ಭಕ್ತ, ಪಾಪಿ, ಉದಾಸೀನ 3-4 ಜನರು ಕಲ್ಯಾಣ ಆಗ್ತಾರ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಆ ಯಾವ ಚನ್ನಋಷಭೇಂದ್ರ ಅಜ್ಜನ ಸ್ವರೂಪರೇ ಆಗಿರ್ತಕ್ಕಂಥ ಜಗದ್ಗುರು ಅಪ್ಪಾಜಿಯವರ ಆರಾಧನೆಯನ್ನು ಮಾಡಿ ಅವರ ಸೇವೆಯನ್ನು ಮಾಡಿ ಸಕಾಮಿಗಳಾಗಿದ್ದರೆ ಯಲೋಕದ ಭೋಗ ಭಾಗ್ಯಗಳನ್ನು ಆ ಗುರುದೇವನ ಕೃಪೆಯಿಂದ ಪಡೆಯೋಣ. ನಿಷ್ಕಾಮಿಗಳಾಗಿ ಜ್ಞಾನವನ್ನು ಪಡೆದುಕೊಂಡು ಮುಕ್ತರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಸದ್ಗುರುನಾಥನ ಸನ್ನಿಧಾನದಲ್ಲಿ ಸಮರ್ಪಿಸುತ್ತೇನೆ.